Hello everyone, welcome to ಸನ್ಮಾರ್ಗ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತ ಎರಡನೇ ಪ್ರಶ್ನೆ. ಒಂದು ನಿರ್ದಿಷ್ಟ ವಸ್ತುವಿನ ಮೂಲಕ ವಿದ್ಯುತ್ ಹರಿಯುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ಬಳಸುವ ಸಾಧನ. ಯಾವುದೇ ಒಂದು ವಸ್ತುವನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ವಿದ್ಯುತ್ ಹರಿತಾ ಇದೆನೋ ಇಲ್ವೋ ಅನ್ನೋದನ್ನ ನೋಡ್ಲಿಕ್ಕೆ ಬಳಸುವಂತಹ ಸಾಧನ. ನೀವು ಮನೆಯಲ್ಲಿ ನೋಡಿರ್ಬಹುದು ಅಲ್ವಾ, ಎಲೆಕ್ಟ್ರಿಷಿಯನ್ ಬಂದ್ರೆ ಏನ್ ಮಾಡ್ತಾರೆ, ಈಗ ಪ್ಲಗ್ ಸರಿ ಇಲ್ಲ ಅಂತ ನೀವು ಹೇಳಿರ್ತೀರಿ, ಪ್ಲಗ್ ಅನ್ನ ಸರಿ ಮಾಡ್ಕೊಡ್ತಾರೆ. ಅದ್ರೊಳಗೆ ಕರೆಂಟ್ ಬರ್ತಾ ಇದೆ ಅಲ್ವಾ, ಕನೆಕ್ಷನ್ ಎಲ್ಲ ಕರೆಕ್ಟ್ ಮಾಡ್ಲಿಕ್ಕೆ ಒಂದು ಸ್ಕ್ರೂ ಡ್ರೈವರ್ ನಂತ ಸಾಧನವನ್ನ ಒಳಗ್ ಹಾಕ್ತಾರೆ. ಅದ್ರಲ್ಲಿ ಬೆಳಕಾದ್ರೆ ಅದು ವಿದ್ಯುತ್ ಹರಿತಾ ಇದೆ ಅನ್ನುವಂಥದ್ದನ್ನ ಸೂಚಿಸ್ತದೆ ಅಲ್ವಾ. ಹಾಗಿದ್ರೆ ಬಲ್ಬ್ ಅಂತ ಹೇಳ್ತಾರೆ. ಬಲ್ಬ್, ಇದು ತಪ್ಪಾದ ಉತ್ತರ. ಬಲ್ಬ್ನ ಮೂಲಕ ವಿದ್ಯುತ್ ಹರಿದಾಗ ಬಲ್ಬ್ ಬೆಳಗೋದು ಹೌದು, ಆದ್ರೆ ಇದನ್ನ ಪರೀಕ್ಷಿಸ್ಲಿಕ್ಕೆ ಬಳಸೋದಿಲ್ಲ. ಆ ಉದ್ದೇಶದಿಂದಲೇ ಎಲ್ಲ ಸಮಯದಲ್ಲೂ ಬಳಸೋದಿಲ್ಲ. ಹಾಗಾಗಿ ಇದು ತಪ್ಪಾದ ಉತ್ತರ. ತಾಮ್ರದ ತಂತಿಯನ್ನ ಸರ್ಕ್ಯೂಟ್ಗೆ ಹಿಡ್ಕೊಂಡು ಟೆಸ್ಟ್ ಮಾಡಿದ್ರೆ ನಮಗೆ ಶಾಕ್ ಹೊಡಿತದೆ, ವೋಲ್ಟೇಜ್ ಜಾಸ್ತಿ ಇದ್ರೆ ಅಲ್ವಾ. ಹಾಗಾಗಿ ಇದನ್ನ ಕೂಡ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ತಾಮ್ರದ ತಂತಿ ವಿದ್ಯುತ್ ವಾಹಕ ಹೌದು, ಆದರೆ ಅದನ್ನ ಪರೀಕ್ಷಕವಾಗಿ ಬಳಸೋದಿಲ್ಲ. ಹಾಗಿದ್ರೆ ಆಪ್ಷನ್ ಸಿ ಪರೀಕ್ಷಕ, ಟೆಸ್ಟರ್ ಅಂತ ಹೇಳ್ತೀವಲ್ಲ, ಇದು ಸರಿಯಾದ ಉತ್ತರ. ಪರೀಕ್ಷಕವನ್ನ ಉಪಯೋಗಿಸಿ ಒಂದು ನಿರ್ದಿಷ್ಟ ವಸ್ತುವಿನ ಮೂಲಕ ವಿದ್ಯುತ್ ಹರಿತದೆಯಾ ಅಥವಾ ಇಲ್ವಾ ಎಂಬುದನ್ನು ಪರೀಕ್ಷಿಸಬಹುದು. ವಿದ್ಯುತ್ ಕೋಶ, ವಿದ್ಯುತ್ ಕೋಶ ಅಂದ್ರೆ ಬ್ಯಾಟ್ರಿಯನ್ನ ಉಪಯೋಗಿಸಿ ನಾವು ವಿದ್ಯುತ್ ಹರಿತದೆ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ಬ್ಯಾಟ್ರಿ ಎನರ್ಜಿಯನ್ನ ಕೊಡುವಂತದ್ದು ಅಲ್ವಾ. ವಿದ್ಯುತ್ ಕೋಶ ಏನ್ ಮಾಡ್ತದೆ, ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತದ್ದು ವಿದ್ಯುತ್ ಕೋಶ. ಹಾಗಾಗಿ ಸರಿಯಾದ ಉತ್ತರ ಸಿ ಪರೀಕ್ಷಕ. ಇಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಟೆಸ್ಟರ್ ಮೂಲಕ. ಇಲ್ಲಿ ವಿದ್ಯುತ್ ಹರಿತಾ ಇದೆಯಾ ಇಲ್ಲಿ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ.